ನನ್ನ ಪಕ್ಕ ಇರುವಂತಹ ಕಾರು ಒಂಥರ RCB ಫ್ರಾಂಚೈಸಿ ಇದ್ದಂಗೆ. ಯಾಕೆ ಅಂತಂದ್ರೆ ಲೋಯೆಸ್ಟ್ ಹೈಯೆಸ್ಟ್ ಎಲ್ಲ ಟೈಪ್ ಆಫ್ ರೆಕಾರ್ಡ್ಸ್ನು ಹೋಲ್ಡ್ ಮಾಡಿರುವಂತಹ ಕಾರ್ ಇದು. ನನ್ನ ಪಕ್ಕ ಇರುವಂತಹ ಸಿಯರಾ EV ಬಂದು ಫಾಸ್ಟೆಸ್ಟ್ ಇನ್ ದಿ ಸೆಗ್ಮೆಂಟ್. ಬಟ್ ಅದೇ 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ತಗೊಂಡ್ರೆ ಸೆಗ್ಮೆಂಟ್ ಅಲ್ಲೇ ದಟ್ ಇಸ್ ದ ಸ್ಲೋಯೆಸ್ಟ್ ಕಾರು. ಹಾಗಾಗಿನೇ RCB ಫ್ರಾಂಚೈಸಿಗೆ ಈ ಸಿಯರಾ ಕಾರ್ನ ಹೋಲ್ಸಿದ್ನ. ಕ್ರೆಟಾ ಕಂಪೇರ್ ಮಾಡಿದ್ರೆ ಅಥವಾ ಸೆಗ್ಮೆಂಟ್ ಲೀಡರ್ ವಿಂಡ್ಸರ್ EV ಕಂಪೇರ್ ಮಾಡಿದ್ರೆ ಯಾವ ಆಂಗಲ್ ಅಲ್ಲೂ ಈ ಗಾಡಿಗೆ ಕಾಂಪಿಟೇಷನ್ ಕೊಡಲ್ಲ. ಬಿಕಾಸ್ ಡೈಮೆನ್ಷನ್ ಅಲ್ಲಿ ಹೆವಿ ದೊಡ್ಡದಾಗಿದೆ, ರೋಡ್ ಪ್ರೆಸೆನ್ಸ್ ವೈಸ್ ದೂಸರಾ ಮಾತಿಲ್ಲ, ಹೆವಿ ದೊಡ್ಡದಾಗಿದೆ. ಫೀಚರ್ ಲಿಸ್ಟ್ ಅಂತ ತಗೊಂಡ್ರೆ ನಿಮ್ಮ ಮನೆ ರೇಷನ್ ಲಿಸ್ಟ್ಗಿನ್ನ ಜಾಸ್ತಿನೇ ಉದ್ದ ಬರುತ್ತೆ ಕ್ರೆಟಾ ಕಂಪೇರ್ ಮಾಡಿದ್ರೆ ಎಕ್ಸ್ಟ್ರಾ ಫೀಚರ್ ಲಿಸ್ಟ್ ಈ ಕಾರಲ್ಲಿ. ಬಟ್ ಕೇಪಬಿಲಿಟಿ ವೈಸ್, ಪವರ್ ವೈಸ್ ಈ ಗಾಡಿಗೆ ಸೆಗ್ಮೆಂಟ್ ಅಲ್ಲಿ ಯಾವ ಗಾಡಿನೂ ಕಾಂಪಿಟೇಷನ್ ಇಲ್ಲ. ಬಟ್ ಒಂದು ಗಾಡಿ ನನ್ನ ತಲೆಗೆ ಬರೋದು ಅಂತಂದ್ರೆ ಅದು B6. ಆಕ್ಚುಲಿ ಕಂಪ್ಯಾರಿಟಿವ್ಲಿ ಎರಡು ಗಾಡಿಗೂ ಬ್ಯಾಟ್ರಿ ಪ್ಯಾಕ್ ಆಗಿರ್ಬೋದು, ಪವರ್ ಆಗಿರ್ಬೋದು, ಡೈಮೆನ್ಷನ್ಸ್ ಅಲ್ಲಿ ಆಗಿರ್ಬೋದು, ಫೀಚರ್ಸ್ ಅಲ್ಲಿ ಆಗಿರ್ಬೋದು, ಎರಡು ಆಲ್ಮೋಸ್ಟ್ ಸಿಮಿಲರ್ ಇದೆ. ಬಟ್ ಎರಡು ಕಂಪೇರ್ ಮಾಡಿದ್ರೆ ಆಕ್ಚುಲಿ ನಾರ್ತ್ ಅಂಡ್ ಸೌತ್ ಪೋಲ್ ಅಂತಾನೆ ಅನ್ಬೋದು. ಬಿಕಾಸ್ ಈ ಗಾಡಿಗೆ ಇರುವಂತಹ ಡಿಸೈನ್ ಆಸ್ಪೆಕ್ಟ್ಸು ಮತ್ತೆ ಡೈನಾಮಿಕ್ಸು ಇಟ್ಸ್ ವೇ ಅಪಾರ್ಟ್ ಫ್ರಮ್ ಅದರ್ ಕಾರ್ ಅಂತಾನೆ ಹೇಳ್ತೀನಿ ನಾನು. ಬಟ್ ಎರಡು ಕೂಡ ಇಂಡಿಯನ್ ಬ್ರ್ಯಾಂಡೇನೆ. ಎರಡು ಗಾಡಿಲಿ ಯಾವ ಗಾಡಿ ತಗೊಳ್ಳೋದು ಬೆಸ್ಟ್ ಅಂತ ನಿಮಗೆ ಈ ರಿವ್ಯೂಲ್ ತಿಳಿಸ್ಕೊಡ್ತೀನಿ. ಒಂದು 20ರಿಂದ 30 ಲಕ್ಷ ನಿಮ್ಮ ಹತ್ರ ಬಜೆಟ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ಯಾವ ಗಾಡಿ ವರ್ತ್ ಬೈಯಿಂಗ್, ಯಾವ ಆಸ್ಪೆಕ್ಟ್ ಮೇಲೆ ಅಂತ ನಾನು ಈ ರಿವ್ಯೂಲ್ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಈ ಕಂಪ್ಯಾರಿಸನಲ್ಲಿ ಎರಡು ಕಾರ್ನು 10 ಆಸ್ಪೆಕ್ಟಲ್ಲಿ ಕಂಪೇರ್ ಮಾಡಿ ಕ್ಲಾರಿಟಿ ತೊಗೊಳ್ಳೋಣ. ಫಸ್ಟ್ ಆಸ್ಪೆಕ್ಟ್ ಡಿಸೈನು. ಕಾರಲ್ಲಿ ಎಂಥ ಫೀಚರ್ಸು, ಟೆಕ್ಕು, ಕ್ಯಾಬಿನ್ ವೈಬ್ ಎಷ್ಟೇ ಚೆನ್ನಾಗಿದ್ರು ಜನಕ್ಕೆ ಫಸ್ಟ್ ಇಂಪ್ರೆಷನ್ ಮಾಡೋದೇ ಕಾರಿನ ಡಿಸೈನ್ ಆಸ್ಪೆಕ್ಟು. ಡಿಸೈನ್ ವೈಸ್ ಸಿಯರಾ ಟಾಲ್ ಬೈ ಡಿಸೈನ್ ಗಾಡಿ. ಫ್ರಂಟಲ್ಲಿ ಕರ್ವಿ ಸ್ಟ್ರಕ್ಚರ್ ಇದೆ ಅನ್ನೋದ್ಬಿಟ್ಟು ಎ ಪಿಲ್ಲರಿಂದ ಕಂಪ್ಲೀಟ್ಲಿ ಬಾಕ್ಸಿ ಶೇಪ್ ಇರುವಂಥ ಕಾರ್ ಇದು. ಬಟ್ B6 ಇಟ್ಸ್ ಆಲ್ ಅಬೌಟ್ ಕರ್ವಿ ಡಿಸೈನ್ ಕಾರ್. ಎಡ್ಜಸ್ಸು, ಶೇಪ್ಸು, ಕಟ್ಸ್ ಆ್ಯಂಡ್ ಕ್ರೀಸಸ್ಸು ಆ್ಯಂಡ್ ಅಗ್ರೆಸಿವ್ ಕ್ಯಾರೆಕ್ಟರ್ ತುಂಬ ಇದೆ. ಓವರ್ ಆಲ್ ಸಿಯರಾ ಡಿಸೈನ್ ಸ್ವಲ್ಪ ಸಟಲ್ ಮತ್ತು ಲೆಸ್ ಏರೋಬಿಟ್ಸ್ ಇದ್ದರೆ B6 ಅಲ್ಲಿ ಅಟ್ರಾಕ್ಟಿವ್ ಅಗ್ರೆಸಿವ್ ಡಿಸೈನ್ ವಿತ್ ಮೋರ್ ಏರೋಬಿಟ್ಸ್ ಇದೆ. ಸಿಯರಾ ಫೀಲ್ಸ್ ಮೋರ್ ಲೈಕ್ ಎನ್ ಇಂಡಿಯನ್ ಕಾರ್, ಬಟ್ B6 ಪ್ರಾಪರ್ ಯುರೋಪಿಯನ್ ಕಾರ್ ಫೀಲ್ ಕೊಡುತ್ತೆ. ಸೊ ಡಿಸೈನ್ ವೈಸ್ ಲೆಸ್ ಅಗ್ರೆಸಿವ್ ಬಲ್ಕಿ ಲುಕ್ ಇಷ್ಟ ಆಗೋರಿಗೆ ಸಿಯರಾ ಡಿಸೈನ್ ಇಷ್ಟ ಆಗುತ್ತೆ. ಬಟ್ ಅಗ್ರೆಸಿವ್ ಆ್ಯಂಡ್ ರಗಡ್ ಲುಕ್ ಇಷ್ಟ ಆಗೋರಿಗೆ B6 ಡಿಸೈನ್ ಇಷ್ಟ ಆಗುತ್ತೆ. ಸೆಕೆಂಡ್ ಆ್ಯಂಡ್ ಥರ್ಡ್ ಆಸ್ಪೆಕ್ಟ್ ಕಾರ್ ಡೈಮೆನ್ಷನ್ ಮತ್ತು ಪ್ರಾಕ್ಟಿಕಲಿಟಿ. ನಮ್ಮ ಇಂಡಿಯನ್ಸ್ಗೆ ಕಾರ್ ದೊಡ್ಡದಾಗಿದ್ರೇ ಗಾಡಿಗೆ ಇಂಪಾರ್ಟೆನ್ಸ್ ಕೊಡೋದು. ನಂಬರ್ ವೈಸ್ B6 ಸಿಯರಾಗಿನ ದೊಡ್ಡ ಗಾಡಿ ಅನ್ನೋದು ನೀಟಾಗಿ ಗೊತ್ತಾಗ್ತಾ ಇದೆ. ಬಟ್ B6 ಕ್ಯಾಬಿನ್ ಒಳಗೆ ಬಂದಾಗ ಆ ನಂಬರ್ ಬಿಗ್ಗರ್ ಸ್ಪೇಷಸ್ ಕ್ಯಾಬಿನ್ ಆಗಿ ಬದಲಾಗಿರಲ್ಲ. ಬಟ್ ಸಿಯರಾ ಬಾಕ್ಸಿ ಶೇಪ್ ಡಿಸೈನು ಕ್ಯಾಬಿನ್ ಸ್ಪೇಸಿಂಗ್ ಜಾಸ್ತಿ ಮಾಡಿದೆ ಅನ್ಬೋದು. 6 ಫೀಟ್ ಪ್ಯಾಸೆಂಜರ್ ಕೂಡ ಸಿಯರಾ ರಿಯರ್ ಸೀಟಲ್ಲಿ ಕಂಫರ್ಟಬಲ್ ಆಗಿ ಕೂರ್ಬೋದು. ಆ್ಯಂಡ್ ಸಿಯರಾ ಹಿಂದೆ ಸೀಟಲ್ಲಿ 3 ಜನ ಅಡಲ್ಟ್ ಮೀಡಿಯಂ ಫಿಟ್ ಇರೋರು ಕಂಫರ್ಟಬಲ್ ಆಗಿ ಕೂರ್ಬೋದು. ಬಟ್ B6 ಅಲ್ಲಿ ವಿಡ್ತ್ ಜಾಸ್ತಿ ಇದ್ರೂ 3 ಜನ ಹಿಂದೆ ಕಂಫರ್ಟಬಲ್ ಆಗಿ ಕೂರೋಕ್ಕಾಗಲ್ಲ. ದಟ್ಸ್ ಬಿಕಾಸ್ ಮೊದಲನೇ ಪಾಯಿಂಟು ಸ್ಲೋಪಿಂಗ್ ಡಿಸೈನ್ ಇರೋದ್ರಿಂದ ಹೆಡ್ ರೂಮ್ ಸ್ಪೇಸ್ ಸಫಿಷಿಯಂಟ್ ಇರಲ್ಲ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಅಂಡರ್ ಥೈ ಸಪೋರ್ಟ್ ಕೂಡ ಕಮ್ಮಿ ಅನ್ಸುತ್ತೆ. ದಟ್ಸ್ ಬಿಕಾಸ್ ಬ್ಯಾಟ್ರಿ ಮೇಲಿರೋ ಫ್ಲೋರಿಂಗು ಸ್ವಲ್ಪ ಹೈ ಇದೆ. ಸೊ ಓವರ್ ಆಲ್ ಕ್ಯಾಬಿನ್ ಸ್ಪೇಸ್ ಎರಡು ಕಾರಲ್ಲಿ ಚೆನ್ನಾಗಿದ್ರು ರಿಯರ್ ಸೀಟ್ ಸ್ಪೇಸಿಂಗ್ ಆ್ಯಂಡ್ ಕಂಫರ್ಟ್ ಸಿಯರಾಲಿ ಸ್ಪೇಷಸ್ ಅನ್ಬೋದು B6ಗಿನ್ನ. ಆ್ಯಂಡ್ ಇವನ್ ಬೂಟ್ ಡಿಸೈನ್ ಮಾಡಿರೋ ರೀತಿಯಿಂದಲೂ ಸಿಯರಾ ಬೂಟ್ ಸ್ಪೇಸ್ ಜಾಸ್ತಿ ಇದೆ. ರಿಯಲಿಸ್ಟಿಕಲಿ ಸಿಯರಾ ಮತ್ತು B6 ಎರಡು ಕಾರು ಪಾರ್ಸಲ್ ಡ್ರೈವ್ವರೆಗೂ ಮೆಜರ್ ಮಾಡಿದ್ರೆ 460 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. ಬಟ್ ಶೇಪಿಂಗ್ ವೈಸ್ ಅವಾಗಲೇ ಹೇಳ್ದಂಗೆ ಸಿಯರಾ ಬೆಟರ್ ಆಗಿದೆ. ಮುಂದೆ ಫ್ರಂಟ್ ಸ್ಟೋರೇಜ್ ವೈಸ್ B6 ಅಲ್ಲಿ 45 ಲೀಟರ್ ಬರುತ್ತೆ. ಬಟ್ ಸಿಯರಾ ರಿಯರ್ ವೀಲ್ ಡ್ರೈವಲ್ಲಿ 10 ಲೀಟರ್ ಜಾಸ್ತಿ, ಅಂದರೆ 55 ಲೀಟರ್ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಬಟ್ ಕ್ವಾಡ್ ವೀಲ್ ಡ್ರೈವಲ್ಲಿ B6ಗಿನ್ನ 10 ಲೀಟರ್ ಕಮ್ಮಿ, ಅಂದರೆ 35 ಲೀಟರ್ ಸಿಗುತ್ತೆ. ಬಟ್ ಕ್ಯಾಬಿನ್ ಯುಟಿಲಿಟಿ ವೈಸ್ ಸಿಯರಾ IVಲಿ ಬೂಟಲ್ಲಿ 3 kg ಲೋಡ್ ತಗೊಳ್ಳೋ 3 ಹುಕ್ಕು ಆ್ಯಂಡ್ ಸ್ವಲ್ಪ ದೊಡ್ಡ ಡೋರ್ ಪಾಕೆಟು, ಮಲ್ಟಿ ಸ್ಪ್ಲಿಟ್ ಸೀಟ್ ಬ್ಯಾಕ್ ಪಾಕೆಟು ಇಷ್ಟು ಬೆಟರ್ ಆಗಿದ್ರೆ ಗ್ಲೋಬಾಕ್ಸ್ ಸ್ಟೋರೇಜ್ ಸ್ಪೇಸು, ಸೆಂಟರ್ ಕನ್ಸೋಲ್ ಕೆಳಗಿನ ಸ್ಟೋರೇಜ್ ಸ್ಪೇಸು B6 ಅಲ್ಲಿ ಜಾಸ್ತಿ ಇದೆ. ಸಿಯರಾ ಮತ್ತೆ B6 ಎರಡರದ್ದು ಅಪ್ರೋಚ್ ಆಂಗಲು, ಡಿಪಾರ್ಚರ್ ಆಂಗಲು, ರ್ಯಾಂಪ್ ಬ್ರೇಕ್ ಓವರ್ ಆಂಗಲ್ ಸೇಮ್ ಇದೆ ಅನ್ನೋದು ಬಿಟ್ಟರೆ ಎಕ್ಸ್ಟೀರಿಯರ್ ವೈಸ್ ಪ್ರಾಕ್ಟಿಕಲ್ ಬೀಟ್ಸ್ B6 ಅಲ್ಲಿ ಜಾಸ್ತಿ ಇದೆ. ವಯಸ್ಸಾದವರಿಗೆ ಹತ್ತಕ್ಕೆ ಇಳಿಯೋಕ್ಕೆ ಈಸಿ ಆಗಲಿ ಅಂತ B6 ಅಲ್ಲಿ 90 ಡಿಗ್ರಿ ಡೋರ್ ಓಪನಿಂಗ್ ಕೊಟ್ಟಿದ್ದಾರೆ. ಬಟ್ ಸಿಯರಾಲು ವೈಡ್ ಆಗಿ ಓಪನ್ ಆಗುತ್ತೆ, ಬಟ್ 90 ಡಿಗ್ರಿ ಅಷ್ಟಲ್ಲ. ಆ್ಯಂಡ್ B6 ಅಲ್ಲಿ ಫಂಕ್ಷನಲ್ ಏರೋ ಬಿಟ್ಸ್ ಇದೆ, ಲೈಕ್ ಸೈಡ್ ಏರ್ ಕರ್ಟನು, ಫ್ರಂಟ್ ಏರ್ ಡಕ್ಟು, ಮುಂದ್ಗಡೆ ಆಕ್ಟಿವ್ ಏರ್ ಫ್ಲಾಪ್ಸು ಮತ್ತೆ ಹಿಂದ್ಗಡೆ ಫಂಕ್ಷನಲ್ ಸ್ಪಾಯ್ಲರ್ ಕೊಟ್ಟಿದ್ದಾರೆ ಫಾರ್ ಬೆಟರ್ ಏರ್ ಫ್ಲೋ ಮತ್ತೆ ಹೈ ಸ್ಪೀಡ್ ಸ್ಟೆಬಿಲಿಟಿಗೆ. ಎಕ್ಸ್ಟೀರಿಯರ್ ಪ್ರಾಕ್ಟಿಕಲ್ ಆಗಿರೋದ್ರ ಜೊತೆ ಕ್ಯಾಬಿನ್ ಲೇಔಟ್ ಸಿಯರಾಗಿನ ತುಂಬ ಯುನೀಕ್ ಮತ್ತೆ ಸ್ಪೋರ್ಟಿ ವೈಬ್ ಕೊಡುತ್ತೆ B6 ಅಲ್ಲಿ. ಫೈಟರ್ ಜೆಟ್ನ ಕಾಮನ್ ಪೀಪಲ್ ಓಡಿಸೋಕ್ಕೆ ಸಿಗಲ್ಲ ಅಂತಾನೆ ಆ ಎಕ್ಸ್ಪೀರಿಯನ್ಸ್ನ B6 ಅಲ್ಲಿ ಕೊಟ್ಟಿರೋ ಥರ ಫೀಲ್ ಆಗುತ್ತೆ ಡ್ರೈವರ್ ಸೀಟಲ್ಲಿ ಕೂತಾಗ. ಫೈಟರ್ ಜೆಟ್ ಇನ್ಸ್ಪೈರ್ಡ್ ಡ್ರೈವರ್ ಲೇಔಟ್ ಕೊಟ್ಟಿರೋದು ಕ್ಯಾಬಿನ್ ಯುನೀಕ್ನೆಸ್ ಎನ್ಹಾನ್ಸ್ ಮಾಡಿದ್ರೆ ಸಿಯರಾ ಕ್ಯಾಬಿನ್ ಏರಿ ಫೀಲ್, ಪ್ರೀಮಿಯಂ ಫೀಲ್ ಮತ್ತು ಲಕ್ಸುರಿ ಫೀಲ್ ಕೊಡುತ್ತೆ. ಸೊ ಎರಡು ಕಾರ್ ಕ್ಯಾಬಿನು ಡಿಫ್ರೆಂಟ್ ವೇಲಿ ಬಿಲ್ಡ್ ಮಾಡಿರೋದು ವಿಶೇಷ ಅನ್ಬೋದು. ಬಟ್ ಸಿಯರಾ ಬಾಕ್ಸಿ ಶೇಪ್ ಡಿಸೈನು, ಲೈಟ್ ಕಲರ್ ಇಂಟೀರಿಯರ್ ಇಂದ ಅಷ್ಟಾಗಿ ಕ್ಲಾಸ್ಟ್ರೋಫೋಬಿಕ್ ಫೀಲ್ ಆಗಲ್ಲ. ಬಟ್ B6 ಅಲ್ಲಿ ಬ್ಲ್ಯಾಕ್ ಕ್ಯಾಬಿನ್ ಡಿಸೈನ್ ಆಗಿರೋವೆ ಇದೆಲ್ಲ ಸ್ವಲ್ಪ ಕ್ಲಾಸ್ಟ್ರೋಫೋಬಿಕ್ ಫೀಲ್ ಮಾಡಿಸುತ್ತೆ. ಸೊ ಕ್ಯಾಬಿನ್ ಫೀಲ್ ವೈಸ್ ಸಿಯರಾ ಬೆಟರ್ ಅನ್ಬೋದು. ಫೋರ್ತ್ ಆಸ್ಪೆಕ್ಟು EV ಕಾರಲ್ಲಿ ಹೈಲೈಟೆಡ್ ಥಿಂಗ್ ಅಂದ್ರೆ ಆಕ್ಸಿಲರೇಷನ್. ಸಿಯರಾಲಿ ಕ್ವಾಡ್ ವೀಲ್ ಡ್ರೈವ್ ಇರೋದ್ರಿಂದ ಇಟ್ಸ್ ಅ ಫಾಸ್ಟ್ ಕಾರ್. ಆ್ಯಕ್ಚುಲಿ ಎಷ್ಟು ಫಾಸ್ಟ್ ಅಂದರೆ B6 ರೇಸ್ ಮೋಡ್ಗಿನ ಸಿಯರಾಲಿರೋ ಬೂಸ್ಟ್ ಮೋಡು ಆಲ್ಮೋಸ್ಟ್ 1 ಸೆಕೆಂಡ್ ಫಾಸ್ಟ್ ಇದೆ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಸಿಯರಾದು ಆಲ್ಮೋಸ್ಟ್ ಎಲ್ಲ ಮೋಡ್ಸ್ ಕೂಡ ತುಂಬ ಕ್ವಿಕ್ ಇದೆ.
ಎಲ್ಲ ಮೋಡ್ಸಲ್ಲೂ ಪವರ್ ಸೇಮ್ ಇದೆ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ B6ಅಲ್ಲಿ ಡ್ರೈವ್ ಮೋಡ್ಸ್ ಚೇಂಜ್ ಆದಂಗೆಲ್ಲ ಪವರ್ ಕೂಡ ಕಮ್ಮಿ ಆಗೋದು ನೀಟಾಗಿ ಫೀಲ್ ಆಗುತ್ತೆ. ಆ್ಯಂಡ್ ಇವನ್ 0 to 100 ಟೈಮಿಂಗಲ್ಲೂ ಆ ನಂಬರ್ಸ್ ಥ್ರೂ ಗೊತ್ತಾಗುತ್ತೆ. ಎಷ್ಟು ಕಮ್ಮಿ ಪವರ್ ಅಂದರೆ B6ಅಲ್ಲಿ ಲೀಸ್ಟ್ ಪವರ್ ಮೋಡು ರೇಂಜ್ ಮೋಡು ಲಿಟ್ರಲಿ 10 ಸೆಕೆಂಡ್ ತೊಗೊಳುತ್ತೆ 0 to 100 ಮಾಡೋಕ್ಕೆ. ಆ್ಯಂಡ್ ಸಿಯರಾ ಈಕೋ ಮೋಡ್ಗಿನ ಆಲ್ಮೋಸ್ಟ್ 4 ಸೆಕೆಂಡು ಸ್ಲೋ B6 ರೇಂಜ್ ಮೋಡು. ಬಟ್ ಇಲ್ಲಿ B6ಗೆ ಅಡ್ವಾಂಟೇಜ್ ಇದೆ ಬಿಕಾಸ್ ಪವರ್ ಕಮ್ಮಿ ಕೊಡೋದ್ರಿಂದ ಬ್ಯಾಟ್ರಿ ಬೇಗ ಡ್ರೈನ್ ಆಗಲ್ಲ, ಬೇಗ ಡಿಪ್ಲೀಟ್ ಆಗಲ್ಲ ಆ್ಯಂಡ್ ರೇಂಜ್ ಕೂಡ ಜಾಸ್ತಿನೇ ಸಿಗುತ್ತೆ. ನಾನು ಆಕ್ಸಿಲರೇಷನ್ ಟೆಸ್ಟ್ ಮಾಡಿದ್ದು ಸಿಯರಾ EV ಕ್ವಾಡ್ ವೀಲ್ ಡ್ರೈವ್ ಮತ್ತು BE6 ರಿಯರ್ ವೀಲ್ ಡ್ರೈವ್ ಜೊತೆ. ಬಟ್ ನನ್ನ ಪ್ರಕಾರ ಸಿಯರಾ EV ರಿಯರ್ ವೀಲ್ ಡ್ರೈವ್ ಜೊತೆ ಆಕ್ಸಿಲರೇಷನ್ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ BE6 ಫಾಸ್ಟರ್ ಇರುತ್ತೆ ಬಿಕಾಸ್ B6ಅಲ್ಲಿ 380 Nm ಟಾರ್ಕ್ ಇರುವಂಥದ್ದು. ಸಿಯರಾ EV 75 kW ರಿಯರ್ ವೀಲ್ ಡ್ರೈವು 315 Nm ಟಾರ್ಕ್ ಇರುವಂಥದ್ದು. ಆಲ್ಮೋಸ್ಟು 65 Nm ಟಾರ್ಕು ಜಾಸ್ತಿ ಇದೆ BE6ಅಲ್ಲಿ. ಸಿಯರಾ ರಿಯರ್ ವೀಲ್ ಡ್ರೈವ್ ಸಿಕ್ಕಾಗ ಆಕ್ಸಿಲರೇಷನ್ ಟೆಸ್ಟ್ ಮಾಡಿ ಚೆಕ್ ಮಾಡೋಣ. ಬಟ್ ಆ್ಯಸ್ ಆಫ್ ನೌ ಸಿಯರಾ ಕ್ವಾಡ್ ವೀಲ್ ಡ್ರೈವ್ ಆಕ್ಸಿಲರೇಷನ್ ಮಾತ್ರ ಸೈಕ್ ಆಗಿದೆ ಅಂತೀನಿ. ಫಿಫ್ತ್ ಆಸ್ಪೆಕ್ಟ್, ಇಂಪಾರ್ಟೆಂಟ್ ಆಸ್ಪೆಕ್ಟು ಕಾರಿನ ಕಂಫರ್ಟ್ ಹೇಗಿದೆ ಅನ್ನೋದು. ಕಂಫರ್ಟಲ್ಲಿ ಬೇಸಿಕ್ ಥಿಂಗ್ ಅಂದರೆ ಸೀಟ್ದು ಕುಷನಿಂಗು. ಸಿಯರಾ ಸೀಟ್ಸ್ ಆ್ಯಕ್ಚುಲಿ ಅಷ್ಟು ಹಾರ್ಡ್ ಇಲ್ಲ, ಸಾಫ್ಟ್ವೇರ್ ಸೈಡ್ ಇದೆ. ಬಟ್ B6 ಸೀಟ್ಸು ಸ್ವಲ್ಪ ಫರ್ಮ್ ಮತ್ತು ಹಾರ್ಡರ್ ಸೈಡ್ ಇದೆ. ಅನ್ಕಂಫರ್ಟಬಲ್ ಆಗೋಷ್ಟಲ್ಲ, ಬಟ್ ಪುಚುಕ್ ಅಂತ ಈಸಿಯಾಗಿ ಒಳಗೆ ಹೋಗೋಷ್ಟು ಸಾಫ್ಟ್ ಇಲ್ಲ ಅಷ್ಟೇ. ಆ್ಯಂಡ್ ಅಡಿಷ್ನಲ್ ಸೀಟ್ ಕಂಫರ್ಟ್ B6ಅಲ್ಲಿ ಇಲ್ಲದೆ ಇರೋದು ಸಿಯರಾ ಫ್ರಂಟ್ ಸೀಟ್ಸಲ್ಲಿ ಅಂಡರ್ ಥೈ ಸಪೋರ್ಟ್ ಎಕ್ಸ್ಟೆನ್ಷನ್ ಕೊಟ್ಟಿರೋದು ವಿಚ್ ಈಸ್ ಎ ಆ್ಯಡೆಡ್ ಕಂಫರ್ಟ್. ಕಾರ್ ಕಂಫರ್ಟಲ್ಲಿ ಮೇನ್ ಆಸ್ಪೆಕ್ಟ್ ಅಂದ್ರೆ ಸಸ್ಪೆನ್ಷನ್ ಸೆಟಪ್ಪು. 2 ಕಾರ್ ಟೈರ್ ಸೆಕ್ಷನ್ ಕೂಡ ಸೇಮ್ ಪ್ರೊಫೈಲ್ ಇದೆ, 55 ಸೆಕ್ಷನ್ನು. ಆ್ಯಂಡ್ ಸಿಯರಾ ಮತ್ತು B6 2 ಕಾರ್ಲು ಫ್ರೀಕ್ವೆನ್ಸಿ ಡಿಪೆಂಡೆಂಟ್ ಡ್ಯಾಂಪಿಂಗ್ ಸಸ್ಪೆನ್ಷನ್ ಇದೆ. ಬಟ್ B6ಅಲ್ಲಿ ಅಡಾಪ್ಟಿವ್ ಡ್ಯಾಂಪರ್ಸ್ ಕೊಟ್ಟಿದ್ದಾರೆ. ಆನ್ ಪೇಪರ್ಸ್ B6 ಮಚ್ ಮೋರ್ ಸೊಫಿಸ್ಟಿಕೇಟೆಡ್ ಅನ್ಸುತ್ತೆ. ಸೊ ರೈಡ್ ಕ್ವಾಲಿಟಿ ಸಿಯರಾಗಿನ್ನ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಆ್ಯಕ್ಚುಲಿ ಉಲ್ಟಾ ಇದೆ. B6 ಬಿಲ್ಡ್ ಮಾಡಿರೋ ಪರ್ಪಸ್ ಇಟ್ ಸೆಲ್ಫ್ ಡಿಫರೆಂಟ್ ಇದೆ. ಆ ಪರ್ಪಸ್ ವೈಸ್ ಸಸ್ಪೆನ್ಷನ್ ಟ್ಯೂನಿಂಗ್ನ ಸ್ಟಿಫ್ ಕೊಟ್ಟಿದ್ದಾರೆ. ನಾರ್ಮಲ್ ಟಾರ್ಮ್ಯಾಕ್ ರೋಡ್ ಮೇಲೆ ಅಷ್ಟಾಗಿ ಏನೂ ಫೀಲ್ ಆಗಲ್ಲ. ಬಟ್ ಕಿತ್ತೋಗಿರೋ ರೋಡಲ್ಲಿ ಸ್ವಲ್ಪ ಸ್ಪೀಡಾಗಿ ಓಡಿಸಿದ್ರು ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್ ಅನ್ಸುತ್ತೆ. ಸ್ಟಿಫ್ ಸಸ್ಪೆನ್ಷನ್ ಅಂದರೆ ಥರ್ಡ್ ಫೀಲ್ ಆಗೋದು, ಹಳ್ಳ ಕೊಳ್ಳ ಕ್ಯಾಬಿನ್ ಒಳಗೆ ಫೀಲ್ ಆಗೋದು ಮಾತ್ರ ಅಲ್ಲ, ಸೀಟಲ್ಲಿರೋರ್ನ ಲೆಫ್ಟ್ ಟು ರೈಟ್ ಅಂತ ತುಂಬ ಬಾಡಿ ಮೂವ್ಮೆಂಟ್ ಫೀಲ್ ಮಾಡಿಸುತ್ತೆ. ಆನ್ ದಿ ಅದರ್ ಹ್ಯಾಂಡ್ ಸಿಯರಾ B6ಗೆ ಡೆಡ್ ಆಪೋಸಿಟ್ ಆಗಿದೆ. ಒಳ್ಳೆ ಕಂಫರ್ಟಬಲ್ ರೈಡ್ ಕ್ವಾಲಿಟಿ ಕಾರಲ್ಲಿದೆ. ಕಿತ್ತೋಗಿರೋ ರೋಡಿಗೆ ತೊಗೊಂಡೋದ್ರು ಬಾಡಿ ಮೂವ್ಮೆಂಟ್ ಅಷ್ಟಾಗಿ ಫೀಲ್ ಆಗಲ್ಲ. ಸಸ್ಪೆನ್ಷನ್ ಆಲ್ಮೋಸ್ಟ್ ಎಲ್ಲ ಹಳ್ಳ ಕೊಳ್ಳನ್ನು ಅಬ್ಸರ್ವ್ ಮಾಡಿಕೊಂಡು ಕಂಫರ್ಟಬಲ್ ರೈಡ್ ಕ್ವಾಲಿಟಿ ಕೊಡುತ್ತೆ. ಬಟ್ ರೀಸೆಂಟ್ OTA ಅಪ್ಡೇಟ್ಸ್ ಥ್ರೂ B6 ರೈಡ್ ಕ್ವಾಲಿಟಿ ಮುಂಚೆ ಅಷ್ಟು ಸ್ಟಿಫ್ ಇಲ್ಲ, ಸ್ವಲ್ಪ ಸಾಫ್ಟ್ ಮಾಡ್ಯಾರೇನೋ ನ್ಯೂಸ್ ಇದೆ. ಹಳೆ B6 ಓನರ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಈ ಅಪ್ಡೇಟ್ ಬಂದಿದೆಯಾ, ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ದಟ್ ಈ ವಿಡಿಯೋ ನೋಡ್ತಿರೋರ್ಗೂ ಹೆಲ್ಪ್ ಆಗುತ್ತೆ. ಬಟ್ ಸಸ್ಪೆನ್ಷನ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ರೈಡ್ ಕ್ವಾಲಿಟಿ ಒಂದು ಮುಖ ಆದರೆ ಇನ್ನೊಂದು ಮುಖ ಇದೆ, ಅದೇ ಕಾರಿನ ಡ್ರೈವಿಂಗ್ ಡೈನಾಮಿಕ್ಸ್. ಸಿಕ್ಸ್ತ್ ಆಸ್ಪೆಕ್ಟ್ 2 ಕಾರ್ದು ಡ್ರೈವಿಂಗ್ ಡೈನಾಮಿಕ್ಸು. ಸಾಫ್ಟ್ ಸಸ್ಪೆನ್ಷನ್ ಕಾರ್ ಡೈನಾಮಿಕ್ ಆಗಿ ಬಿಹೇವ್ ಮಾಡೋಕ್ಕೆ ಬಿಡಲ್ಲ ಬಿಕಾಸ್ ಸಸ್ಪೆನ್ಷನಲ್ಲಿ ಕಂಟಿನ್ಯೂಸ್ ಮೂವ್ಮೆಂಟ್ ಇದ್ದೇ ಇರುತ್ತೆ. ಬಟ್ ಅದೇ ಸ್ಟಿಫ್ ಸಸ್ಪೆನ್ಷನ್ನು ಮೂವ್ಮೆಂಟ್ ಕಮ್ಮಿ ಇರೋದ್ರಿಂದ ಕಾರ್ ಹ್ಯಾಂಡ್ಲಿಂಗ್ ಮತ್ತು ಡೈನಾಮಿಕ್ಸ್ ಸೂಪರ್ಬ್ ಆಗಿರುತ್ತೆ. B6ಅಲ್ಲಿ 100 ಸ್ಪೀಡಲ್ಲೂ ಕಾರ್ನರ್ ತಗೊಳ್ಳುವಾಗ ಸಿಗೋ ಕಾನ್ಫಿಡೆನ್ಸು, ಅಥಾರಿಟಿ, ಕಂಟ್ರೋಲ್ ಎಲ್ಲದು ನೆಕ್ಸ್ಟ್ ಲೆವೆಲ್ ಇದೆ. ಸೇಮ್ ಕಾರ್ನರ್ ಸಿಯರಾ 100 ಸ್ಪೀಡಲ್ಲಿ ತಗೊಳ್ಳುವಾಗ B6 ಅಷ್ಟು ಕಾನ್ಫಿಡೆನ್ಸ್ ಮತ್ತು ಕಂಟ್ರೋಲ್ ಫೀಲ್ ಕೊಡಲ್ಲ. ಆ್ಯಂಡ್ B6 ಇಷ್ಟು ಡೈನಾಮಿಕ್ ಆಗಿರೋದು ಒನ್ ಆಫ್ ದಿ ರೀಸನ್ ರಿಯರ್ ವೀಲ್ ಡ್ರೈವ್ ಆಗಿರೋದ್ರಿಂದ. ಆ್ಯಂಡ್ ಕಾನ್ಫಿಡೆನ್ಸ್ ಬರ್ದಲೇ ಇರೋದಕ್ಕೆ ಅನದರ್ ರೀಸನ್ ಸ್ಟೇರಿಂಗ್ ಕ್ಯಾಲಿಬ್ರೇಷನ್. ಹೈ ಸ್ಪೀಡ್ಸಲ್ಲಿ 2 ಕಾರ್ದು ಸ್ಟೇರಿಂಗ್ ವೇಟ್ ಇದ್ದರೂ B6 ಸ್ಟೇರಿಂಗಲ್ಲಿ ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ಇದೆ. ಆ್ಯಂಡ್ ಕ್ಯಾಲಿಬ್ರೇಷನ್ ಕೂಡ ಶಾರ್ಪ್ ಆಗಿದೆ. ಸ್ಮಾಲ್ ಸ್ಟೇರಿಂಗ್ ಚೇಂಜಸ್ ಕೂಡ ಇನ್ಪುಟ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಸಿಯರಾ ಸ್ಟೇರಿಂಗ್ ವೀಲ್ ಶಾರ್ಪ್ ಆಗಿ ಕ್ಯಾಲಿಬ್ರೇಟ್ ಆಗಿಲ್ಲ. ಹೈ ಸ್ಪೀಡ್ ಸ್ಟೆಬಿಲಿಟಿಗೆ ಬೇಕಾಗಿರೋ ವೆಯ್ಟ್ ಇದ್ದರೂ ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ವೈಸ್ ನ್ಯೂಟ್ರಲ್ ಆಗಿದೆ. ಆ್ಯಂಡ್ ಲೇನ್ ಚೇಂಜಿಂಗ್ ವೈಸ್ B6 ಕ್ವಿಕ್ ಆಗಿದೆ ಬಿಕಾಸ್ ಆಫ್ ದ ಶಾರ್ಪರ್ ಕ್ಯಾಲಿಬ್ರೇಷನ್. ಆ್ಯಂಡ್ ಸಿಯರಾ ಲೇನ್ ಚೇಂಜಿಂಗ್ ವೀಕ್ನೆಸ್ ಶಾರ್ಪ್ ಇಲ್ಲದೆ ಇದ್ರೂ ನ್ಯೂಟ್ರಲ್ ಆಗಿದೆ. ಆ್ಯಂಡ್ ಸ್ಟಿಫ್ ಸಸ್ಪೆನ್ಷನ್ ಇರೋದ್ರಿಂದ ಕಾರ್ನರ್ಸಲ್ಲಿ ಬಾಡಿ ರೋಲ್ ಕೂಡ B6ಅಲ್ಲಿ ಕಮ್ಮಿ ಫೀಲ್ ಆಗುತ್ತೆ. ಬಟ್ ಸಿಯರಾ ಅಲ್ಲಿ ಸ್ವಲ್ಪ ಜಾಸ್ತಿನೇ ಫೀಲ್ ಆಗುತ್ತೆ. ಸೊ ಕ್ಲಿಯರ್ ಆಗಿ ವಿ ಕ್ಯಾನ್ ಸಿ ದಿ ಡಿಫರೆನ್ಸ್ ಗೈಸ್. ಇಟ್ಸ್ ನಾಟ್ ಅಬೌಟ್ ಹೌ ಫಾಸ್ಟ್ ಯು ಗೋ, ಇಟ್ಸ್ ಅಬೌಟ್ ಹೌ ಯು ಗೋ ಫಾಸ್ಟ್. ಸಿಯರಾ EV ಫಾಸ್ಟ್ ಇದೆ ಬಟ್ ಡೈನಮಿಕ್ ಕಾರ್ ಅಲ್ಲ. ಆನ್ ದಿ ಅದರ್ ಹ್ಯಾಂಡ್ B6 ಸಿಯರಾ EV ಕ್ವಾಡ್ ವೀಲ್ ಡ್ರೈವ್ ಅಷ್ಟು ಫಾಸ್ಟ್ ಇಲ್ಲದೆ ಇದ್ರೂ ಡೈನಮಿಕ್ ಆಗಿದೆ. ಆ್ಯಂಡ್ B6ಅಲ್ಲಿ ಓಡಿಸುವಾಗ ಸಿಗೋ ಮಜಾ, ಫನ್ ಟು ಡ್ರೈವ್ ಫ್ಯಾಕ್ಟರ್ ಸಿಯರಾ EVಲಿ ಸಿಗಲ್ಲ. ಸೊ B6 ಮೋಸ್ಟ್ ಡೈನಮಿಕ್ ಓರಿಯೆಂಟೆಡ್ ಕಾರ್ ಅನ್ಬೋದು. ಕಾರ್ ಎಂಥೂಸಿಯಾಸ್ಟ್ಗಳಿಗೆ B6 ಇಷ್ಟ ಆದರೆ ಫ್ಯಾಮಿಲಿಗೋಸ್ಕರ ಕಾರ್ ಬೇಕು, ಕಾರ್ ಫಾಸ್ಟ್ ಇರಬೇಕು ಬಟ್ ಡ್ರೈವಿಂಗ್ ಡೈನಮಿಕ್ಸ್ ಶಾರ್ಪ್ ಇರಬಾರ್ದು, ಕಂಫರ್ಟ್ ಓರಿಯೆಂಟೆಡ್ ಕಾರ್ ಡ್ರೈವಿಂಗ್ ಡೈನಮಿಕ್ಸ್ ಎಕ್ಸ್ಪೆಕ್ಟ್ ಮಾಡೋರಿಗೆ ಸಿಯರಾ EV ಕ್ವಾಡ್ ವೀಲ್ ಡ್ರೈವ್ ಇಷ್ಟ ಆಗುತ್ತೆ. ಆ್ಯಂಡ್ ಕಾರ್ 0 to 100 ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಎಷ್ಟು ಬೇಗ 100 to 0 ಬರುತ್ತೆ ಅನ್ನೋದು. ಅಂದರೆ ಕಾರ್ ಬ್ರೇಕಿಂಗು. ಸ್ಟಾರ್ಟ್ ಆಗಿದೆಯಲ್ಲ. ಸಿಯರಾ EV ಬ್ರೇಕಿಂಗ್ ಚೆನ್ನಾಗಿಲ್ಲ ಅಂತಲ್ಲ, ಬಟ್ B6 ಡ್ರೈವ್ ಮಾಡಿದ್ಮೇಲೆ ಡೆಫಿನೆಟ್ಲಿ ಸಿಯರಾ ಬ್ರೇಕಿಂಗ್ ಇನ್ನೂ ಶಾರ್ಪ್ ಇರ್ಬೋದಿತ್ತು ಅನ್ಸುತ್ತೆ. ಪ್ರೋಗ್ರೆಸಿವ್ ಟೈಪ್ ಬ್ರೇಕಿಂಗ್ ಸಿಯರಾ EVಲಿ ಕೊಟ್ಟಿದ್ದಾರೆ. ಇಮಿಡಿಯೇಟಾಗಿ ಬ್ರೇಕ್ ಪ್ರೆಸ್ ಮಾಡಿದ್ರೂ ಅಷ್ಟು ಈಸಿಯಾಗಿ ಸ್ಟಾಪ್ ಆಗಲ್ಲ. ಬಟ್ B6 ಬ್ರೇಕ್ ಎಷ್ಟು ಶಾರ್ಪ್ ಇದೆ ಅಂದರೆ ಬರೀ 20% ಬ್ರೇಕ್ನ ಸ್ವಲ್ಪ ಹಾರ್ಡಾಗಿ ಪ್ರೆಸ್ ಮಾಡಿದ್ರೂ ವೀಲ್ ಲಾಕ್ ಆಗ್ತಿತ್ತು. ಆ್ಯಂಡ್ B6 ಬ್ರೇಕಿಂಗ್ ಕೂಡ ರೇಸರ್ ಶಾರ್ಪ್ ಅನ್ನೋ ರೀತಿ ಇದೆ.
ಪ್ರಾಪರ್ ಕಂಟ್ರೋಲ್ಡ್ ಬ್ರೇಕಿಂಗ್ ಅನಿಸ್ತು BE6ದು. ಆ್ಯಂಡ್ ಬ್ರೇಕಿಂಗ್ ಕೂಡ ಸಿಯರಾಗಿನ ಫಾರ್ ವೇ ಬೆಟರ್ ಆಗಿದೆ. ಇಷ್ಟು ಶಾರ್ಪ್ ಬ್ರೇಕಿಂಗ್ ಇರೋದ್ರಿಂದ ನನಗನ್ಸಿದ್ದು BE6 ಬ್ರೇಕ್ ಪ್ಯಾಡ್ ಸ್ವಲ್ಪ ಬೇಗ ಸವಿಬೋದು ಅಂತ. ಆ್ಯಂಡ್ ಸಿಯರಾ ಬ್ರೇಕ್ ಪ್ಯಾಡ್ ಸ್ವಲ್ಪ ಜಾಸ್ತಿ ಬಾಳಿಕೆ ಬರ್ಬೋದು ಅಂತಲೂ ಅನಿಸ್ತಿದೆ. BE6 ಓನರ್ಸ್ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಹಾಕಿ ನಿಮಗೆ ಬ್ರೇಕ್ ಪ್ಯಾಡ್ಸ್ ಲೈಫ್ ಎಷ್ಟು ಬರ್ತಿದೆ ಅನ್ನೋದು. ಆ್ಯಂಡ್ ಸಿಯರಾ EV ಬ್ರೇಕಿಂಗ್ ಪ್ರೋಗ್ರೆಸಿವ್ ಇರೋದ್ರಿಂದ ಅಡ್ವಾಂಟೇಜ್, ಕಾರಲ್ಲಿ ಫ್ಯಾಮಿಲಿ ಇದ್ದಾಗ ಕಾರ್ ಬ್ರೇಕ್ ಮಾಡಿದಾಗ ಅನ್ಕಂಫರ್ಟಬಲ್ ಅನ್ಸಲ್ಲ ಅವ್ರಿಗೆ. ಬಟ್ ದ ಥಿಂಗ್ ಈಸ್ ನೀವು ಪ್ಲ್ಯಾನ್ ಮಾಡಿ ಬ್ರೇಕ್ ಮಾಡಿ, ಸೊ ಆ ಥರ ಯೋಚನೆ ಮಾಡಿದಾಗ ಇಟ್ಸ್ ಮ್ಯಾನೇಜಬಲ್ ಆ್ಯಕ್ಚುಲಿ. ನೆಕ್ಸ್ಟು ರೀಜನ್ ಲೆವೆಲ್ ವೈಸ್ 2 ಕಾರಲ್ಲೂ 4 ರೀಜನ್ ಲೆವೆಲ್ ಇದೆ, L0, L1, L2, L3 ಅಂತ. ಆ್ಯಂಡ್ 2 ಕಾರಲ್ಲೂ ರೀಜನ್ ಲೆವೆಲ್ ಬ್ರೇಕಿಂಗ್ ಆಲ್ಮೋಸ್ಟ್ ಸೇಮ್ ಇದೆ. ಬಟ್ BE6ಅಲ್ಲಿ ಮ್ಯಾಕ್ಸ್ ರೀಜನಲ್ಲಿ ಬೇಗನೆ ಬ್ರೇಕಿಂಗ್ ಆಗ್ತಿತ್ತು, ಸ್ವಲ್ಪ ಅಗ್ರೆಸಿವ್ ಅನ್ಸೋದು. ಬಟ್ ಸಿಯರಾ ಮ್ಯಾಕ್ಸ್ ರೀಜನ್ ಮೋಡಲ್ಲಿ ಬೇಗನೆ ನಿಲ್ತಿದ್ರು, ಅಗ್ರೆಸಿವ್ ಬ್ರೇಕಿಂಗ್ ಆಗ್ತಿದೆ ಅನಿಸ್ತಿರ್ಲಿಲ್ಲ. ಇಟ್ ವಾಸ್ ಕಂಫರ್ಟಬಲ್ ಆ್ಯಕ್ಚುಲಿ. ಬಟ್ BE6 ಅಪ್ಪರ್ ಹ್ಯಾಂಡ್ ಇರೋದು ಸಿಂಗಲ್ ಪೆಡಲ್ ಡ್ರೈವಿಂಗಲ್ಲಿ. ಲಿಟ್ರಲಿ ಕಾರ್ ಸ್ಟಾಪ್ ಆಗೋದು ಗುರು, ಬಟ್ ಸಿಯರಾ ಅಲ್ಲಿ ಲೋ ಸ್ಪೀಡ್ಸಲ್ಲಿ ಕ್ರಾಲ್ ಆಗುತ್ತೆ ಅಷ್ಟೇ. ಆ್ಯಂಡ್ ಸಿಂಗಲ್ ಪೆಡಲ್ ಮ್ಯಾಕ್ಸಿಮಮ್ ರೀಜನಲ್ಲೇ ವರ್ಕ್ ಆಗೋದು. ಸಿಟಿಲಿ ಬ್ಯಾಟ್ರಿ ವಾಪಸ್ ಚಾರ್ಜ್ ಆಗೋಕ್ಕೆ ಹೆವಿ ಯೂಸ್ ಆಗುತ್ತೆ ಈ ಮೋಡು. ಆ್ಯಂಡ್ ಈ ಥರ ಸಿಂಗಲ್ ಪೆಡಲ್ ಡ್ರೈವಿಂಗ್ ಸಿಯರಲ್ಲಿ ಮಿಸ್ಸಿಂಗ್ ಇದೆ. ಬಟ್ ಸಿಯರಾ ಕ್ವಾಡ್ ವೀಲ್ ಡ್ರೈವಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ಪವರ್ ಹಿಂದೆ ವೀಲ್ಗೆ ಹೋಗ್ತಿರುತ್ತೆ, ಪವರ್ ರಿಕ್ವೈರ್ಡ್ ಇದೆ, ಫ್ರಂಟ್ ವೀಲ್ ಟ್ರಾಕ್ಷನ್ ಕಳ್ಕೊತಿದೆ. ಆಕ್ಸಿಲರೇಟರ್ ಪೆಡಲ್ ಜಾಸ್ತಿ ಪ್ರೆಸ್ ಮಾಡ್ತಿದ್ದೀವಿ ಅಂತ ಅಂದಾಗ ಫ್ರಂಟ್ ವೀಲ್ಗೂ ಪವರ್ ಹೋಗುತ್ತೆ. ಬಟ್ ಬ್ರೇಕಿಂದ ಕಾಲೆತ್ತಿದಾಗ ಬರೀ ಹಿಂದೆ ವೀಲಿಂದ ಲೆಫ್ಟ್ ಔಟ್ ಎನರ್ಜಿ ಬ್ಯಾಟ್ರಿ ಬರುತ್ತೆ. ಬಟ್ ಬ್ರೇಕ್ ಪ್ರೆಸ್ ಮಾಡಿದಾಗ ಫ್ರಂಟ್ ವೀಲ್ ಮತ್ತು ಹಿಂದೆ ವೀಲ್ 2 ಕಡೆಯಿಂದನೂ ಲೆಫ್ಟ್ ಔಟ್ ಎನರ್ಜಿ ಬ್ಯಾಟ್ರಿ ಬರುತ್ತೆ. ದಿಸ್ ಈಸ್ ಅವರ್ ಸಿಯರಾ ಕ್ವಾಡ್ ವೀಲ್ ಡ್ರೈವ್ ರೀಜನ್ ವರ್ಕ್ಸ್ ಆ್ಯಕ್ಚುಲಿ. ಕಾರ್ ಓಡಿಸೋಕ್ಕೆ ಎಷ್ಟೇ ಚೆನ್ನಾಗಿದ್ರು ಎಲ್ಲರಿಗೂ ಅಲ್ಲದೆ ಇದ್ರು ತುಂಬ ಜನಕ್ಕೆ ಬೇರೆ ಒಂದು ಪ್ಯಾರಾಮೀಟರೇ ಇಂಪಾರ್ಟೆಂಟ್ ಆಗುತ್ತೆ. ಅದೇ 7th ಆಸ್ಪೆಕ್ಟು ಕಾರಿನ ಫೀಚರ್ಸು. ಈ 2 ಕಾರ್ ಕೂಡ ಫೀಚರ್ ರಿಚ್ ಲೋಡೆಡ್ ಗುರು. ಫಸ್ಟ್ಲಿ 2 ಕಾರಲ್ಲೂ ಇಂಪಾರ್ಟೆಂಟ್ ಕಾಮನ್ ಫೀಚರ್ಸ್ ಏನೇನಿದೆ ನೋಡೋಣ ಬನ್ನಿ. 2 ಕಾರಲ್ಲೂ ಡ್ರೈವರ್ ಸೀಟ್ಗೆ ಎಲೆಕ್ಟ್ರಿಕ್ ಅಡ್ಜಸ್ಟ್ ಮತ್ತು ಮೆಮೊರಿ ಫಂಕ್ಷನ್ ಇದೆ. ಆ್ಯಂಡ್ ವೆಲ್ಕಮ್ ಆ್ಯಂಡ್ ಎಕ್ಸಿಟ್ ಫಂಕ್ಷನ್ ಕೂಡ ಇದೆ. ಫ್ರಂಟ್ ವೆಂಟಿಲೇಟೆಡ್ ಸೀಟ್ಸ್, ಹೆಡ್ ಅಪ್ ಡಿಸ್ಪ್ಲೇ ವಿತ್ ಆರ್ಗ್ಯುಮೆಂಟೆಡ್ ರಿಯಾಲಿಟಿ, ಫ್ರಂಟ್ ಡ್ಯುಯಲ್ ಝೋನ್ AC, ಟ್ರಾವೆಲ್ ರೂಟ್ ಮ್ಯಾಪಿಂಗು, ಆಟೋ ಪಾರ್ಕಿಂಗು, ಸಮನ್ ಮೋಡು, ವೆಹಿಕಲ್ ಟು ಲೋಡ್ ಮತ್ತು ವೆಹಿಕಲ್ ಟು ವೆಹಿಕಲ್ ಚಾರ್ಜಿಂಗ್ ಕೂಡ ಇದೆ. ಪಿಯಾನೋ ಬ್ಲ್ಯಾಕ್ ಲೋಗೋ ಇಲ್ಯುಮಿನೇಟೆಡ್ 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಇದೆ. ಏರೋ ಇನ್ಸರ್ಟೆಡ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಟೇಲ್ಗೇಟು ಆ್ಯಂಡ್ ಎಲೆಕ್ಟ್ರಿಕ್ ಟೇಲ್ಗೇಟ್ನ ಮಲ್ಟಿಪಲ್ ವೇಸಲ್ಲಿ 2 ಕಾರಲ್ಲಿ ಓಪನ್ ಮಾಡ್ಬೋದು. NFC ಥ್ರೂ ಕಾರ್ ಕೂಡ ಎಂಟರ್ ಆಗ್ಬೋದು. ಡಿಜಿಟಲ್ ಕೀ ಶೇರಿಂಗ್ ಕೂಡ ಇದೆ. ಸಿಯರಲ್ಲಿ ಅಪ್ ಟು 8 ಪೀಪಲ್ವರೆಗೂ ಶೇರ್ ಮಾಡ್ಬೋದು. BE6ಅಲ್ಲಿ ಸ್ಪೆಸಿಫೈ ಮಾಡಿಲ್ಲ, ಬಟ್ ಅಪ್ ಟು 5 ಮೆಂಬರ್ಸ್ವರೆಗೂ ಶೇರ್ ಮಾಡ್ಬೋದು. ಬಟ್ 2 ಕಾರಲ್ಲೂ ಯುನೀಕ್ ಫೀಚರ್ಸ್ ತುಂಬ ಇದೆ. ಫಸ್ಟು BE6ಅಲ್ಲಿ ಇಲ್ಲದಿರುವಂತಹ ಫೀಚರ್ಸ್ ಸಿಯರಾ EVಲಿ ಏನಿದೆ ಅನ್ನೋದು ನೋಡೋಣ ಬನ್ನಿ. ಟಾಪ್ ವೇರಿಯಂಟಲ್ಲಿ ಕ್ವಾಡ್ ವೀಲ್ ಡ್ರೈವ್ ಆಪ್ಷನ್ ಇದೆ. ಸೊ ಮಲ್ಟಿ ಟೆರೈನ್ ಮೋಡ್ಸ್ ಕೂಡ ಬರುತ್ತೆ ಫಾರ್ ಬೆಟರ್ ಕೇಪಬಿಲಿಟೀಸ್. 540 ಡಿಗ್ರಿ ಕ್ಯಾಮ್ರಾ ವಿತ್ ಟ್ರಾನ್ಸ್ಪರೆಂಟ್ ವ್ಯೂ ಇದೆ. 12.3 ಇಂಚ್ ಪ್ಯಾಸೆಂಜರ್ ಸ್ಕ್ರೀನ್ ಕೂಡ ಇದೆ. ಕಾರಲ್ಲಿ ಎಲ್ಲರೂ ಒಟ್ಟಿಗೆ ಆಟಾಡೋಕ್ಕೆ ಏರ್ ಕನ್ಸೋಲ್ ಕೂಡ ಕೊಟ್ಟಿದ್ದಾರೆ. ಮಲ್ಟಿಪಲ್ ಆ್ಯಪ್ಸ್ ಇರುವಂತಹ arcade.tv ಆ್ಯಪ್ ಕೂಡ ಇದೆ ಟೈಮ್ ಪಾಸ್ ಮಾಡೋಕ್ಕೆ. ಕನೆಕ್ಟಿಂಗ್ DRL, ಕನೆಕ್ಟಿಂಗ್ ಟೈಲ್ ಲ್ಯಾಂಪು, ಫ್ರಂಟ್ 2 ಸನ್ವೈಸರ್ನು ಮಲ್ಟಿಪಲ್ ವೇಲಿ ಎಕ್ಸ್ಟೆಂಡ್ ಮಾಡ್ಬೋದು. ಪ್ಯಾನೋರಾಮಿಕ್ ಸನ್ರೂಫ್ ಓಪನ್ ಆಗುತ್ತೆ, ಬಟ್ BE6ಅಲ್ಲಿ ಓಪನ್ ಆಗಲ್ಲ. ಸ್ಲೇಡಬಲ್ ಡ್ರೈವರ್ ಆರ್ಮ್ರೆಸ್ಟು, ರಿವರ್ಸ್ ಅಸಿಸ್ಟ್ ಇದೆ. ಇದು ಕಂಜೆಸ್ಟೆಡ್ ರೋಡಲ್ಲಿ ವಾಪಸ್ ರಿವರ್ಸಲ್ಲಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಹ್ಯಾಂಡ್ ಬ್ರೇಕ್ ಗೇರ್ ಬಾಕ್ಸಲ್ಲಿ ಇಂಟಿಗ್ರೇಟ್ ಆಗಿದೆ. ಸೀಟ್ ಬೆಲ್ಟ್ ಹಾಕಿಲ್ಲ ಅಥವಾ ಡೋರ್ ಸರಿಗೆ ಹಾಕಿಲ್ಲ ಅಂದರೆ ಕಾರ್ ಮೂವೇ ಆಗಲ್ಲ. ಇದೊಂದು ಸೇಫ್ಟಿ ಫೀಚರು. ಆ್ಯಂಡ್ ಲಾಸ್ಟ್ ಸೇಫ್ಟಿ ಫೀಚರ್ ರಿಯರ್ ವೈಪರ್ ಮತ್ತು ವಾಷರ್ ಕೊಟ್ಟಿದ್ದಾರೆ. ಬಟ್ BE6ಅಲ್ಲಿ ಯೂನಿಕ್ ಫೀಚರ್ಸ್ ಜಾಸ್ತಿನೇ ಇದೆ ಕಂಪೇರ್ ಟು ದ ಸಿಯರಾ EV. ಸ್ಮಾರ್ಟ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಏಂಬಿಯಂಟ್ ಲೈಟ್ ಕಾಂಬಿನೇಷನ್ನು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಬಿಕಾಸ್ ಮಲ್ಟಿಪಲ್ ವೇಸಲ್ಲಿ ಏಂಬಿಯಂಟ್ ಲೈಟ್ ಸೆಟ್ ಮಾಡ್ಕೋಬೋದು. ಸೊ ದಟ್ ನೈಟ್ ಟೈಮ್ ಕ್ಯಾಬಿನ್ ವೈಪ್ ತುಂಬ ಚೆನ್ನಾಗಿರುತ್ತೆ. ಅದರ್ ಫೀಚರ್ಸ್ ಲೈಕ್ ಲಿವಿಯರ್ ಮೋಡ್, ಸ್ಮಾರ್ಟ್ AC, ಬೆಟರ್ ಆಡಿಯೋ ಸಿಸ್ಟಮ್ ವಿತ್ 16 ಸ್ಪೀಕರ್ಸ್, 1400 ವಾಟ್ ಔಟ್ಪುಟ್ ಇದೆ. ಗ್ರೂಮಿಂಗ್ ಮೋಡ್ ಇದೆ, ಸೆಲ್ಫಿ ಕ್ಯಾಮ್ರಾ ಇದೆ, ಕ್ಯಾಬಿನಲ್ಲಿ ಪವರ್ಫುಲ್ ಪ್ರೊಸೆಸರ್ ಇದೆ, 2 ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಬರುತ್ತೆ. ಸಿಯರಲ್ಲಿ ಒಂದು ಮಾತ್ರ ಇರುವಂಥದ್ದು. ಆ್ಯಂಡ್ ಕ್ಯಾಬಿನಲ್ಲಿ ನಾವು ಮಾತಾಡಿದರೆ ಎಕೋ ಥರ ಕೇಳುವಂಥ ಫೀಚರ್ ಕೂಡ ಇದೆ. ಆ್ಯಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಿಗರ್ ಸೈಜ್ ಇದೆ, 12.3 ಇಂಚು. ಸಿಯರಲ್ಲಿ 10.25 ಇಂಚ್ ಕೊಟ್ಟಿದ್ದಾರೆ. ಹೆಡ್ಲೈಟ್ ವೈಸ್ 2 ಕಾರಲ್ಲೂ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಇದೆ, ಬಟ್ ಸಿಯರಲ್ಲಿ ಬೂಸ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಆ್ಯಂಡ್ BE6ಅಲ್ಲಿ ಲೇಸರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಸಿಯರಾ ಬೂಸ್ಟರ್ ಹೆಡ್ ಲ್ಯಾಂಪ್ ಲೈಟ್ ಸ್ಪ್ರೆಡ್ ವೈಡರ್ ಇರೋದ್ರಿಂದ ಹಿಲ್ಲಿ ಏರಿಯಾಲಿ ಡ್ರೈವ್ ಮಾಡುವಾಗ ಬ್ಲೈಂಡ್ ಸ್ಪಾಟ್ಸ್ ಜಾಸ್ತಿ ಕವರ್ ಮಾಡಿ ವಿಸಿಬಿಲಿಟಿ ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ BE6 ಲೇಸರ್ ಹೆಡ್ ಲ್ಯಾಂಪು ಹೈವೇಲಿ ವಿಸಿಬಿಲಿಟಿ ಚೆನ್ನಾಗಿ ಕೊಡುತ್ತೆ, ಬಿಕಾಸ್ ಹೆಡ್ಲೈಟ್ ಥ್ರೋ ಲಾಂಗ್ ಇರೋದ್ರಿಂದ. ಆ್ಯಂಡ್ ಕನ್ವೀನಿಯಂಟ್ ಫೀಚರ್ BE6ಅಲ್ಲಿ ಸ್ಮಾರ್ಟ್ ಡೋರ್ ಹ್ಯಾಂಡಲ್ ಕೊಟ್ಟಿರೋದು. ಕಾರ್ ಅನ್ಲಾಕ್ ಆದಾಗ ಡೋರ್ ಹ್ಯಾಂಡಲ್ ಆಟೋಮೆಟಿಕ್ ಆಗಿ ಆಚೆ ಬರುತ್ತೆ, ಬಟ್ ಸಿಯರಲ್ಲಿ ನಾವೇ ಡೋರ್ ಹ್ಯಾಂಡಲ್ನ ಆಚೆ ತಗೊಂಡು ಡೋರ್ ಓಪನ್ ಮಾಡಬೇಕು. ನೆಕ್ಸ್ಟು 8th ಆಸ್ಪೆಕ್ಟು EV ಕಾರಲ್ಲಿ ಇಂಪಾರ್ಟೆಂಟ್ ಒನ್ನು, ಅದು ಬ್ಯಾಟ್ರಿ ಪ್ಯಾಕ್ ಮತ್ತು ರೇಂಜು. ಸಿಯರಲ್ಲಿ 63 ಕಿಲೋವಾಟ್ ಮತ್ತು 75 ಕಿಲೋವಾಟ್ 2 ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಆ್ಯಂಡ್ ರಿಯಲ್ ವರ್ಲ್ಡ್ ರೇಂಜ್ ಟಾಟಾ ಅವರು ಕ್ಲೇಮ್ ಮಾಡ್ತಾ ಇರೋದು 460 ಕಿಲೋಮೀಟರ್ 63 ಕಿಲೋವಾಟ್ಗೆ ಆ್ಯಂಡ್ 530 ಕಿಲೋಮೀಟರ್ 75 ಕಿಲೋವಾಟ್ಗೆ. ಬಟ್ ರಿಯಾಲಿಟಿಲಿ 75 ಕಿಲೋವಾಟ್ ಐಡಿಯಲಿ 450 480 ಕಿಲೋಮೀಟರ್ ರೇಂಜ್ ಬರುತ್ತೆ ಅಷ್ಟೇ. ಆನ್ ದಿ ಅದರ್ ಹ್ಯಾಂಡ್ BE6ಅಲ್ಲಿ 59 ಕಿಲೋವಾಟ್ ಮತ್ತು 79 ಕಿಲೋವಾಟ್ 2 ಬ್ಯಾಟ್ರಿ ಪ್ಯಾಕ್ ಇದೆ.
ಆಗಿದೆ. ರಿಯಲ್ ವರ್ಲ್ಡಲ್ಲಿ 59 ಕಿಲೋವಾಟ್ 440 ಕಿಲೋಮೀಟರ್ ರೇಂಜ್ ಮತ್ತು 79 ಕಿಲೋವಾಟ್ಗೆ 550 ಕಿಲೋಮೀಟರ್ ರೇಂಜ್ ಬರುತ್ತೆ ಅಂತ ಮಹೀಂದ್ರನವ್ರು ಹೇಳ್ತಿರೋದು. ಬಟ್ ಐಡಿಯಲಿ 79 ಕಿಲೋವಾಟ್ಗೆ ರಿಯಲ್ ವರ್ಲ್ಡಲ್ಲಿ 470ರಿಂದ 500 ಕಿಲೋಮೀಟರ್ ರೇಂಜ್ ಬರುತ್ತೆ. ಸೊ ನನ್ನ ಪ್ರಕಾರ ಲೋಯರ್ ಬ್ಯಾಟ್ರಿ ಪ್ಯಾಕಲ್ಲಿ BE6 59 ಕಿಲೋವಾಟ್ಗಿನ ಸಿಯರಾ 63 ಕಿಲೋವಾಟು 30ರಿಂದ 40 ಕಿಲೋಮೀಟರ್ ರೇಂಜ್ ಜಾಸ್ತಿ ಕೊಡುತ್ತೆ. ಹೈಯರ್ ಬ್ಯಾಟ್ರಿ ಪ್ಯಾಕಲ್ಲಿ ಸಿಯರಾ 75 ಕಿಲೋವಾಟ್ಗಿನ BE6 79 ಕಿಲೋವಾಟು 50ರಿಂದ 60 ಕಿಲೋಮೀಟರ್ ರೇಂಜ್ ಜಾಸ್ತಿ ಕೊಡುತ್ತೆ. ಆ್ಯಂಡ್ ಚಾರ್ಜಿಂಗ್ ಟೈಮ್ ಎರಡು ಕಾರಲ್ಲೂ ಸಿಮಿಲರ್ ಚಾರ್ಜಿಂಗ್ ಟೈಮ್ ಇದೆ. ಬಟ್ BE6 ಅಲ್ಲಿ 11.2 ಕಿಲೋವಾಟ್ AC ಫಾಸ್ಟ್ ಚಾರ್ಜಿಂಗ್ ಇದೆ. ಬಟ್ ಸಿಯರಲ್ಲಿ ಹೈಯೆಸ್ಟ್ ಅಂದರೆ 7.2 ಕಿಲೋವಾಟು, ಇದೊಂದು ಡಿಫ್ರೆನ್ಸು. ಆ್ಯಂಡ್ ಚಾರ್ಜಿಂಗ್ ಸ್ಪೀಡ್ ಎಷ್ಟು ಕಿಲೋವಾಟ್ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ BE6 ಅಲ್ಲಿ ಅಡ್ವಾಂಟೇಜ್ ಇರೋದು DC ಫಾಸ್ಟ್ ಚಾರ್ಜಿಂಗಲ್ಲಿ, ಬಿಕಾಸ್ ಸಿಯರಾ ಅಪ್ ಟು 120 ಕಿಲೋವಾಟ್ DC ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಬಟ್ BE6 ಅಲ್ಲಿ ಅಪ್ ಟು 175 ಕಿಲೋವಾಟ್ DC ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಬಟ್ ಪ್ರಾಕ್ಟಿಕಲಿ ನಮ್ಮ ದೇಶದಲ್ಲಿ 175 ಕಿಲೋವಾಟ್ DC ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ತುಂಬ ಕಮ್ಮಿ ಇದೆ. ಬಟ್ ಅಪ್ಕಮಿಂಗ್ ಡೇಸಲ್ಲಿ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ಜಾಸ್ತಿ ಆದರೆ ಕಾರ್ನ ಬೇಗ ಚಾರ್ಜ್ ಮಾಡೋಕ್ಕೂ ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟು 9th ಆಸ್ಪೆಕ್ಟು, ಇಂಪಾರ್ಟೆಂಟ್ ಆಸ್ಪೆಕ್ಟು, ಕಾರಿನ ಸೇಫ್ಟಿ. ಈ ಪಾಯಿಂಟಲ್ಲಿ ಕಾಂಪಿಟೇಷನೇ ಇಲ್ಲ ಗುರು, ಬಿಕಾಸ್ ಎರಡು ಕಾರು ಮೋಸ್ಟ್ ಸೇಫರ್ ಕಾರ್ಗಳು ಆ್ಯಂಡ್ ಎರಡು ಕಾರ್ಗೂ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಇದೆ. ಬಟ್ ಒಂದು ಡಿಫರೆನ್ಸ್ ಅಂದರೆ BE6 ಅಲ್ಲಿ 7 ಏರ್ ಬ್ಯಾಗ್ ಬರುತ್ತೆ, ಸಿಯರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ. ಅಪಾರ್ಟ್ ಫ್ರಮ್ ದಟ್ ಅಲ್ಟ್ರಾ ಹೈ ಟೆನ್ಸೈಲ್ ಸ್ಟೀಲ್, ಅಡ್ವಾನ್ಸ್ ಹೈ ಟೆನ್ಸೈಲ್ ಸ್ಟೀಲ್ ಈ ಥರದ್ದು ಎರಡು ಕಾರಲ್ಲೂ ಯೂಸ್ ಮಾಡ್ಯಾರೆ. ಸೇಫ್ಟಿ ವೈಸ್ ಲೆವೆಲ್ 2 ADAS ಎರಡು ಕಾರಲ್ಲೂ ಬರುತ್ತೆ. ಬಟ್ BE6 ಅಲ್ಲಿ ಲೆವೆಲ್ 2 ADAS ಸ್ವಲ್ಪ ಅಡ್ವಾನ್ಸ್ಡ್ ವರ್ಷನಲ್ಲಿ ಕೊಟ್ಟಿದ್ದಾರೆ. ಮೋರ್ ಆರ್ ಲೆಸ್ ಎರಡು ಕಾರ್ ಸೇಫ್ಟಿ ವೈಸ್ ನೋ ಕಾಂಪ್ರಮೈಸ್, ನೋ ಕಾಂಪಿಟೇಷನ್, ಎರಡು ಕಾರು ವಿನ್ನರು ನನ್ನ ಪ್ರಕಾರ. ಲಾಸ್ಟ್ ಆಸ್ಪೆಕ್ಟು, 10ನೇ ಆಸ್ಪೆಕ್ಟು, ವಾರಂಟಿ, ರಿಲಯಬಿಲಿಟಿ ಮತ್ತು ಪ್ರೈಸಿಂಗು. ವಾರಂಟಿ ವೈಸ್ ಎರಡು ಕಾರಲ್ಲೂ ಫಸ್ಟ್ ಓನರ್ಸ್ಗೆ ಲೈಫ್ ಟೈಮ್ ಬ್ಯಾಟ್ರಿ ವಾರಂಟಿ ಮತ್ತು ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಎರಡು ಕಾರಲ್ಲೂ ಸೆಕೆಂಡ್ ಓನರ್ಗೆ 10 ಇಯರ್ಸ್ ಅಥವಾ 2 lakh ಕಿಲೋಮೀಟರ್ ವಾರಂಟಿ ಸಿಗುತ್ತೆ. ಸೊ ವಾರಂಟಿ ವೈಸ್ ಎರಡು ಕಾರಲ್ಲೂ ಸೇಮ್ ಇದೆ. ಬಟ್ ಡಿಫ್ರೆನ್ಸ್ ಕಾಣೋದು ಫಿಟ್ ಆ್ಯಂಡ್ ಫಿನಿಶ್ ಮತ್ತು ರಿಲಯಬಿಲಿಟಿ ವೈಸ್. ಸಿಯರಾ ಚೆನ್ನಾಗಿಲ್ಲ ಅಥವಾ ರಿಲಯಬಲ್ ಇಲ್ಲ ಅಂತಲ್ಲ. ಎಲೆಕ್ಟ್ರಾನಿಕ್ಸ್ ಲೋಡೆಡ್ ಇರುವಂತಹ ಟಾಪ್ ವೇರಿಯಂಟ್ ಟಾಟಾ ಕಾರ್ಸಲ್ಲಿ ಎಲೆಕ್ಟ್ರಾನಿಕ್ಸ್ ಮಾಲ್ ಫಂಕ್ಷನ್ ಆಗಿರೋದು ಸುಮಾರಿದ್ದಾವೆ. ಆ್ಯಂಡ್ ಇವನ್ ಪೆಟ್ರೋಲ್ ಡೀಸೆಲ್ ಸಿಯರಾ ಕಾರ್ಸಲ್ಲೂ ಎಲೆಕ್ಟ್ರಾನಿಕ್ ಗ್ಲಿಚಸ್ ಆಗಿದ್ದು ಇದೆ. ಆ್ಯಂಡ್ ಅದ್ರ ಜೊತೆ ಇನ್ಕನ್ಸಿಸ್ಟೆಂಟ್ ಪ್ಯಾನಲ್ ಗ್ಯಾಪ್ಸ್, ಕ್ಯಾಬಿನಲ್ಲಿ ರ್ಯಾಟ್ಲಿಂಗ್ ನಾಯ್ಸ್ ಈ ಥರದ್ದೆಲ್ಲ ಸಿಯರಾ ಕಾರಲ್ಲಿ ರಿಪೋರ್ಟ್ ಆಗಿರೋದು ಕೇಳಿದ್ದೀನಿ ನಾನು. ಎಲ್ಲ ಸಿಯರಾ ಕಾರಲ್ಲ, ಬಟ್ 100 ಸಿಯರಾ ಕಾರ್ ತೊಗೊಂಡ್ರೆ ಅದರಲ್ಲಿ ಅಟ್ಲೀಸ್ಟ್ ಅಂದರೆ 20ರಿಂದ 30 ಸಿಯರಾ ಕಾರಲ್ಲಿ ಈ ಥರ ಪ್ರಾಬ್ಲಮ್ಸ್ ಇರೋ ಪಾಸಿಬಿಲಿಟಿ ಹೈ ಇರುತ್ತೆ. ಬಟ್ BE6 ಅಲ್ಲಿ ಟಾಪ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಲೋಡೆಡ್ ಇರುವಂಥ ವೇರಿಯಂಟ್ ತೊಗೊಂಡ್ರು ಎಲೆಕ್ಟ್ರಾನಿಕ್ಸ್ ಮಾಲ್ ಫಂಕ್ಷನ್, ಗ್ಲಿಚಸ್ ಅಂತ ಕಂಪ್ಲೇಂಟ್ ಮಾಡಿದ್ದು ತುಂಬಾ ಕಮ್ಮಿ. ಆ್ಯಂಡ್ ಅನಿವನ್ ರ್ಯಾಟ್ಲಿಂಗ್ ನಾಯ್ಸು, ಸಸ್ಪೆನ್ಷನ್ ನಾಯ್ಸು ಈ ಥರದ ಇಶ್ಯೂ BE6 ಕಾರಲ್ಲಿ ತುಂಬಾ ರೇರು. ಅಥವಾ 100 ಕಾರಲ್ಲಿ ಒಂದು 5ರಿಂದ 8 ಕಾರ್ ಬಂದರೆ ಬರ್ಬೋದೇನೋ. BE6 ಫೀಲ್ಸ್ ಮೋರ್ ಟ್ರಸ್ಟ್ ವರ್ತಿ ನನ್ನ ಪ್ರಕಾರ. ಆ್ಯಂಡ್ ಇವನ್ ಪ್ಯಾನಲ್ ಗ್ಯಾಪ್ಸ್ ಅಥವಾ ಕ್ಯಾಬಿನ್ ಫಿಟ್ ಫಿನಿಶ್ ಕೂಡ BE6 ಅಲ್ಲಿ ಸ್ವಲ್ಪ ಬೆಟರ್ ಆಗಿದೆ ಸಿಯರಾಗಿನ. ಸೊ QDR ವೈಸ್ ಮಹೀಂದ್ರ BE6 ಇಸ್ ಬೆಟರ್ ದೆನ್ ಟಾಟಾ ಸಿಯರಾ ಅನ್ನೋದು ನನ್ನ ಒಪಿನಿಯನು. ಆ್ಯಂಡ್ ಇನ್ಸುಲೇಷನ್ ವೈಸ್ BE6 ಕ್ಯಾಬಿನ್ ಸೈಲೆಂಟ್ ಅನಿಸುತ್ತೆ. ಎಕ್ಸ್ಟರ್ನಲ್ ನಾಯ್ಸು, ಮೋಟ್ರ್ ವೈನಿಂಗ್ ಸೌಂಡು ಈ ಥರದ್ದು ಜಾಸ್ತಿ ಏನೂ ಕೇಳಲ್ಲ. ಹೈ ಸ್ಪೀಡ್ಸಲ್ಲಿ ಮಾತ್ರ ಟೈರ್ ನಾಯ್ಸ್ ಸ್ವಲ್ಪ ಕ್ಯಾಬಿನ್ ಒಳಗೆ ಕೇಳಿಸುತ್ತೆ. ಬಟ್ ಸಿಯರಾಲಿ ಎಕ್ಸ್ಟರ್ನಲ್ ನಾಯ್ಸ್ ಕೂಡ ಈಸಿಯಾಗಿ ಕ್ಯಾಬಿನ್ ಒಳಗೆ ಕೇಳುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ಲಿ ಮೋಟ್ರ್ ವೈನಿಂಗ್ ಸೌಂಡ್ ಅಂತೂ ಇನ್ನೂ ಸ್ವಲ್ಪ ಜಾಸ್ತಿನೇ ಕೇಳಿಸುತ್ತೆ. ಸೊ ಇನ್ಸುಲೇಷನ್ ವೈಸ್ BE6 ಇಸ್ ಬೆಟರ್ ಇನ್ಸುಲೇಟೆಡ್. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಅಬ್ಸರ್ವ್ ಮಾಡಿದ್ದು BE6 ಅಲ್ಲಿ ಸ್ಲೋಪಿಂಗ್ ರೂಫ್ ಇರೋದ್ರಿಂದ ರಿಯರ್ ವಿಂಡ್ ಶೀಲ್ಡ್ ಸಣ್ಣ ಇದೆ. ಸೊ ದಟ್ IRVM ಅಲ್ಲಿ ವಿಸಿಬಿಲಿಟಿ ಕೂಡ ಕಮ್ಮಿ ಇದೆ. ಆ್ಯಂಡ್ ರಿಯರ್ ಸೀಟಲ್ಲಿ ಸೆಂಟರಲ್ಲಿ 5.8 ಹೈಟ್ ಇರೋರು ಕೂತ್ರು ಅಂತೂ ಇರೋದ್ರಲ್ಲೂ ಏನೂ ಕಾಣಲ್ಲ BE6 ಅಲ್ಲಿ. ಬಟ್ ಸಿಯರಾ ಬಾಕ್ಸಿ ಶೇಪ್ ಇರೋದ್ರಿಂದ IRVM ಅಲ್ಲಿ ವಿಸಿಬಿಲಿಟಿ ಚೆನ್ನಾಗಿದೆ. ಆ್ಯಂಡ್ ಇವನ್ ಹೈಟ್ ಇರೋ ಪರ್ಸನ್ ಸೆಂಟರಲ್ಲಿ ಕೂತಾಗಲೂ IRVM ಅಲ್ಲಿ ಹಿಂದೆ ಬರೋರು ಒಂದು ರೇಂಜ್ಗೆ ಕಾಣ್ತಾರೆ. ಪ್ರೈಸಿಂಗ್ ವೈಸ್ ಸಿಯರಾ ಬೇಸ್ ವೇರಿಯಂಟ್ 1879ರಿಂದ ಸ್ಟಾರ್ಟ್ ಆಗಿ ಟಾಪ್ ಆ್ಯಂಡ್ ಕ್ವಾಡ್ ವೀಲ್ ಡ್ರೈವ್ 2648 ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರು ಟಾಪ್ ಎಂಡು 31 ಆಗುತ್ತೆ. ರಿಯರ್ ವೀಲ್ ಡ್ರೈವ್ ಸಿಯರಾ ಟಾಪ್ ಎಂಡು 2967 ಆಗುತ್ತೆ ಆನ್ ರೋಡ್ ಬ್ಯಾಂಗ್ಳೂರು. BE6 ಕಾರ್ ಬೇಸ್ ವೇರಿಯಂಟು 1887ರಿಂದ ಸ್ಟಾರ್ಟ್ ಆಗಿ ಎಕ್ಸ್ ಶೋರೂಮು ಟಾಪ್ ಎಂಡ್ 2690 ಎಕ್ಸ್ ಶೋರೂಮ್ ಆಗುತ್ತೆ. ಟಾಪ್ ಎಂಡು ಆನ್ ರೋಡ್ ಬ್ಯಾಂಗ್ಳೂರು 3267 ಆಗುತ್ತೆ. ಸಿಯರಾಗಿನ BE6 ಎಕ್ಸ್ಪೆನ್ಸಿವ್ ಅಂತ ಅನ್ಸ್ಬೋದು ನಿಮಗೆ. ಬಟ್ BE6 ಮೇಲೆ ಭರ್ಜರಿ ಡಿಸ್ಕೌಂಟ್ಸ್ ಕೂಡ ನಡೀತಾ ಇದೆ. ಬೇಸ್ ವೇರಿಯಂಟ್ಗೆ 1.5 ಲಕ್ಷ ಡಿಸ್ಕೌಂಟ್ ಸಿಗುತ್ತೆ ಆ್ಯಂಡ್ ಟಾಪ್ ಎಂಡ್ಗೆ 2.5 ಲಕ್ಷ ಡಿಸ್ಕೌಂಟ್ ಸಿಗುತ್ತೆ. ಸೊ ಟಾಪ್ ಎಂಡ್ BE6 3267 ಅಲ್ಲ 3017ಕ್ಕೆ ಸಿಗುತ್ತೆ. ಸೊ ದಟ್ ಸಿಯರಾ ರಿಯರ್ ವೀಲ್ ಡ್ರೈವ್ ಟಾಪ್ ಎಂಡ್ಗಿನ BE6 ಟಾಪ್ ಎಂಡ್ ವೇರಿಯಂಟು 50,000 ಜಾಸ್ತಿ ಆಗುತ್ತೆ ಅಷ್ಟೇ. ಆ್ಯಂಡ್ BE6 ಬೇರೆ ಬೇರೆ ವೇರಿಯಂಟ್ಸ್ಗೆ ಡಿಫ್ರೆಂಟ್ ಡಿಸ್ಕೌಂಟ್ ಅಮೌಂಟ್ ಕೂಡ ನಡೀತಾ ಇದೆ. ಸೊ ಡಿಸ್ಕೌಂಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ವಿಡಿಯೋ ಲಾಸ್ಟಲ್ಲಿ ಮಹೀಂದ್ರ ಡೀಲರ್ಶಿಪ್ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡೋದು ಮರಿಬೇಡಿ. ಆ್ಯಂಡ್ ಮಹೀಂದ್ರಾಗೆ ಪ್ರೌಡ್ ಫೀಲ್ ಆ್ಯಂಡ್ ನೆಕ್ಸ್ಟ್ ಲೆವೆಲ್ BE6ಗೆ ಗತ್ ಬಂತು ಅನ್ಬೋದು. ಅಭಿನಯ ಚಕ್ರವರ್ತಿ ಅಂತ ಕರ್ಸ್ಕೊಳ್ಳೋ ನಮ್ಮ ಕಿಚ್ಚ ಸುದೀಪ್ ಅವರು BE6ನ ರೀಸೆಂಟ್ಲಿ ಪರ್ಚೇಸ್ ಮಾಡಿದ್ರು. ಸ್ಟಾರ್ ನಟರು ಈ ಥರದ ನಾನ್ ಲಕ್ಸುರಿ ಬ್ರ್ಯಾಂಡ್ ಕಾರ್ ತೊಗೊಂಡ್ರು ಅಂದರೆ ಆ ಕಾರ್ ವ್ಯಾಲ್ಯೂನೇ ಚೇಂಜ್ ಆಗಿಬಿಡುತ್ತೆ. ಆ್ಯಂಡ್ ಡೆಫಿನೆಟ್ಲಿ BE6 ವ್ಯಾಲ್ಯೂ ಕೂಡ ಜಾಸ್ತಿ ಆಗಿದೆ ಅಂದರೂ ತಪ್ಪಾಗಲ್ಲ. ಇಷ್ಟೆಲ್ಲ ಆಸ್ಪೆಕ್ಟ್ಸ್ನ ಕಂಪೇರ್ ಮಾಡಿ ಎರಡು ಕಾರ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಕ್ಲಿಯರ್ಲಿ ಐ ಕ್ಯಾನ್ ಸೇ ಸಿಯರಾ ವರ್ಸಸ್ BE6 ಅಲ್ಲ, ಇಟ್ಸ್ ಸಿಯರಾ ಆ್ಯಂಡ್ BE6. ಎರಡು ಕಾರ್ ಕೂಡ ಡೆಡ್ ಆಪೋಸಿಟು, ಪರ್ಪಸ್ ಕೂಡ ಡಿಫ್ರೆಂಟು, ಟಾರ್ಗೆಟೆಡ್ ಆಡಿಯನ್ಸ್ ಕೂಡ ಡಿಫ್ರೆಂಟು. ಆ್ಯಂಡ್ ಕಾಮನ್ ಆಗಿರೋದು ಒಂದೇ, ಎರಡು EV ಕಾರ್ಗಳು ಆ್ಯಂಡ್
ಎರಡು ಕೂಡ ನಮ್ಮ ದೇಶದ ಹೆಮ್ಮೆಯ ಬ್ರ್ಯಾಂಡ್ಗಳು. ಫ್ಯಾಮಿಲಿ ಕಾರ್, ಜಾಸ್ತಿ ಕಂಫರ್ಟ್, ಜಾಸ್ತಿ ಸ್ಪೇಸ್ ಇಷ್ಟಪಡೋರಿಗೆ ಸಿಯರಾ ಕಾರ್ ಪರ್ಫೆಕ್ಟ್ ಚಾಯ್ಸ್. ಆದರೆ ಅಗ್ರೆಸಿವ್ನೆಸ್, ರಾ ಪವರ್ ಫೀಲ್, ರೋಡ್ ಲೀಗಲ್, F1 ಕಾರ್ ಡೈನಮಿಕ್ಸ್, ಮೆಂಟಲ್ ಲುಕ್ ಇರುವಂತಹ ಯುನಿಕ್ ಕಾರ್ ಇಷ್ಟಪಡೋರಿಗೆ BE6 ಪರ್ಫೆಕ್ಟ್ ಚಾಯ್ಸ್ ಅನ್ಬೋದು. ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂದರೆ ಸಿಯರಾ ಬಿಲ್ಡ್ ಮಾಡಿರೋವೇ ಫ್ಯಾಮಿಲಿ ಆಡಿಯನ್ಸ್ಗೋಸ್ಕರ ಆ್ಯಂಡ್ BE6 ಬಿಲ್ಡ್ ಆಗಿರೋದು ಯಂಗರ್ ಜನರೇಷನ್ ಅಥವಾ ಕಾರ್ ಎಂಥೂಸಿಯಾಸ್ಟ್ಗಳಿಗೋಸ್ಕರ. ಈ ಕಂಪ್ಯಾರಿಸನ್ ಮಾಡಿದ್ದು ಯಾವ ಕಾರ್ ಸುಪೀರಿಯರ್ ಅಂತ ಡಿಸೈಡ್ ಮಾಡೋಕ್ಕೆ ಅಥವಾ ಪರ್ಟಿಕ್ಯುಲರ್ ಆಗಿ ಇದೇ ಕಾರ್ ಬೆಸ್ಟ್ ಅಂತ ಡಿಸೈಡ್ ಮಾಡೋಕ್ಕಲ್ಲ. ಈ ಕಂಪ್ಯಾರಿಸನ್ ಉದ್ದೇಶ ಎರಡು ಬೆಸ್ಟ್ ಕಾರಲ್ಲಿ ಯಾವ ಕಾರ್ ಹೇಗಿದೆ, ಯಾವ ಪರ್ಸನ್ಗೆ ಯಾವ ಕಾರ್ ಸೂಟ್ ಆಗುತ್ತೆ ಅನ್ನೋ ಕ್ಲಾರಿಟಿ ಕೊಡೋಕ್ಕಷ್ಟೇ. ಸಿಯರಾ ಬುಕ್ ಮಾಡಬೇಕು ಅಥವಾ BE6 ಕಾರ್ ಬುಕ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ರೆಸ್ಪೆಕ್ಟಿವ್ ನಂಬರ್ಸ್ಗೆ ಕಾಲ್ ಮಾಡಿ. ಆ್ಯಂಡ್ ದಿಸ್ ವಾಸ್ ದ ಮೋಸ್ಟ್ ಡೀಟೇಲ್ಡ್ ಇಂಡಿಯನ್ EV ಕಾರ್ ಕಂಪ್ಯಾರಿಸನ್. ಆ್ಯಂಡ್ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಮೋಸ್ಟ್ ಆಫ್ ದಿ ಟೈಮು ಎಫರ್ಟು ಈ ವಿಡಿಯೋಗೆ ಕಂಪ್ಯಾರಿಸನ್ ಮಾಡೋಕ್ಕೆ ಹಾಕಿದ್ದೀನಿ. ನನ್ನ ನಾಲೆಡ್ಜ್ ಲೆವೆಲ್ ವೈಸ್ ನನಗೇನು ಕರೆಕ್ಟ್ ಅನ್ಸುತ್ತೋ ಅದನ್ನ ಹೇಳಿದ್ದೀನಿ. ತಪ್ಪಾಗಿದ್ದರೆ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ಅಂತ ಕೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಸಿಯರಾ ಕಾರ್ ತಗೋತಾ ಇದ್ದಾರೆ ಅಥವಾ BE6 ಕಾರ್ ತಗೋತಾ ಇದ್ದಾರೋ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ಅಥವಾ ಯಾರು ಕನ್ಫ್ಯೂಸ್ಡ್ ಆಗಿದ್ರೆ ಈ ಎರಡು ಕಾರಲ್ಲಿ ಯಾವ ಕಾರ್ ತಗೋಬೇಕು ಅನ್ನೋರಿಗೆ ಈ ವಿಡಿಯೋ ಶೇರ್ ಮಾಡಿ ಕ್ಲಾರಿಟಿ ಕೊಡೋದನ್ನು ಮರಿಬೇಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ಈ ಥರದ ಕಂಟೆಂಟ್ ಮಿಸ್ ಮಾಡ್ಕೊಳ್ಳಲ್ಲ ನೀವು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಮಾಡೋದು ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಯೂನಿಕ್ ಕಂಟೆಂಟ್ಸು, ಶಾರ್ಟ್ ಕಂಟೆಂಟ್ಸು ತುಂಬ ಫಾಸ್ಟಾಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.